ದೇವ್ರ ನಮಗೆ ಸ್ತೋತ್ರವಾಗಲಿ. ಇರಲಿ, ದೇವ್ರಿಗೆ ಸ್ತೋತ್ರ. ಒಂದು ವಾಕ್ಯ ನೋಡ್ಕೊಂಡೀಗ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ ತೆಗಿರಿ. ಅದರಲ್ಲಿ 7ನೇ ವಚನ ಓದ್ರಿ. 4:7 ಮ್ಯಾನ್ ಓದ್ರಿ. 4:7 ಜ್ಞಾನೋಕ್ತಿಗಳು. ಥ್ಯಾಂಕ್ ಯು ಜೀಸಸ್. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ಓದ್ತೇವೆ ನೋಡ್ರಿ. ಥ್ಯಾಂಕ್ ಯು ಜೀಸಸ್. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಒಂದು ವಚನ ನೋಡ್ರಿ. ದೇವರಿಗೆ ಸ್ತೋತ್ರ. ಭಾಳ ಇಂಪಾರ್ಟೆಂಟ್ ಐತಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ದೇವ್ರ ನಮಗೆ ಸ್ತೋತ್ರ. ನೋಡ್ರಿ, ಇಂಪಾರ್ಟೆಂಟ್ ಏನಂತಂದ್ರೆ, ಇಲ್ಲಿ ದೇವ್ರ ವಾಕ್ಯ ಅಂತಂದ್ರೆ ಇದೇನೋ ಒಂದು ಬರಹ ಅಥವಾ ಏನೋ ಒಂದು ಯಾವುದೋ ಒಂದು ಬುಕ್ಕ ಅಥವಾ ಯಾವುದೋ ಒಂದು ಬುದ್ಧಿ ಮಾತ ಯಾರು ಹೇಳ್ತಿದಾರಂತ ಅಲ್ಲ. ದೇವ್ರ ಸ್ತೋತ್ರ. ಆ್ಯಕ್ಚುಲಿ ದೇವರ ವಾಕ್ಯ ಅಂತಂದ್ರೆ ದೇವರೇ ಮಾತನಾಡುವಂಥದ್ದಾಗೈತೆ. ಓನ್ಲಿ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಓನ್ಲಿ ಯೇಸುಸ್ವಾಮಿ ನಂಬಿದಂಥ ಮಕ್ಕಳಿಗೆ ಮಾತ್ರ ಅಲ್ಲ. ದೇವ್ರಿಗೆ ಸ್ತೋತ್ರ. ಈ ಬುಕ್ಕನ್ನು ಅಥವಾ ಈ ಮಾತನ್ನು ಈ ಬುಕ್ಕಲ್ಲಿ ಪ್ರವಾದಿಗಳ ಮೂಲಕವಾಗಿ, ತನ್ನ ಭಕ್ತರ ಮೂಲಕವಾಗಿ ದೇವರು ಏನು ಮಾಡಿದನು, ಅವರನ್ನು ಉಪಯೋಗಿಸಿಕೊಂಡ ಆತ್ಮನ ಮೂಲಕವಾಗಿ ಪವಿತ್ರ ಆತ್ಮ ಪ್ರೇರಣೆಯಿಂದ ಪ್ರತಿಯೊಂದು ಮಾತ ಬರೆಯಲ್ಪಟ್ಟತ್ತೆ. ದೇವರ ಮಾತುಗಳು ಇವೆಲ್ಲ ಏನಾಗೈತಿ, ದೇವರ ಹಾರ್ಟ್ ಆಗೈತಿ, ದೇವರ ಮನಸ್ಸಾಗೈತಿ, ದೇವರ ಉದ್ದೇಶ, ದೇವರ ಪ್ಲಾನ್, ದೇವರ ಒಂದು ಬುದ್ಧಿ ಮಾತ, ದೇವರ ಒಂದು ಯೋಚನೆ, ಸಂಕಲ್ಪ ಇದೆಲ್ಲ ಆಗೈತೆ. ಮನುಷ್ಯರ ಮೇಲೆ ಇರ್ತಕ್ಕಂಥದ್ದ ಅಂಧಕಾರ, ಆಡಳಿತ ಬಿಟ್ಟು ಹೋಗಬೇಕು. ಜ್ಞಾನ ಅವ್ರನ್ನ ಆವರಿಸ್ಕೋಬೇಕು. ಆ ಜ್ಞಾನ ಯಾವುದಂತಂದ್ರೆ, ದೇವರಿಗೆ ಸ್ತೋತ್ರ, ಇಲ್ಲಿ ಹೇಳಲ್ಪಟ್ಟತೆ ಏನಂತಂದ್ರೆ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಈ ಮಾತು ನಮಗೆ ಏನು ಕಲಿಸ್ಕೊಡ್ತಾ ಅಂತಂದ್ರೆ, ದೇವರೇ ಮಾತಾಡ್ತಾ ಇದ್ದಾನೆ. ಏನಂತಂದ್ರೆ, ದೇವರಿಗೆ ಸ್ತೋತ್ರ, ಜ್ಞಾನವನ್ನು ಪಡಿಬೇಕಂತ ಒಬ್ಬ ವ್ಯಕ್ತಿಗೆ ಏನು ಅವಶ್ಯಕತೆ ಐತೆ ಅಂದ್ರೆ ಜ್ಞಾನ. ಯಾವ ಜ್ಞಾನ ಅವಶ್ಯಕತೆ ಐತಿ. ನಮ್ಮ ಮನಸ್ಸಿಗೆ ಬಂದ ಹಾಗೆ ಇರುವಂಥದ್ದಲ್ಲ, ಯಾವುದೋ ಒಂದು ಹೇಳ್ಕೊಡುವಂಥದ್ದು ಅಥವಾ ಈ ಲೋಕದ ಜ್ಞಾನ ಕೂಡ ಅಲ್ಲ, ಪರಲೋಕದ ಜ್ಞಾನ, ದೇವರಿಗೆ ಸಂಬಂಧಪಟ್ಟಂತ ಜ್ಞಾನ, ದೇವರು ಹೇಳಿಕೊಡುವಂಥ ಜ್ಞಾನವನ್ನ ಅರಿತುಕೊಂಡ ಅದರ ಪ್ರಕಾರ ಜೀವಿಸೋದಕ್ಕೋಸ್ಕರ ಯಾರು ಪ್ರಯತ್ನ ಮಾಡ್ತಾರ ಅಂಥವರಿಗೆ. ಯಾಕಂದ್ರೆ ದೇವ್ರಿಗೆ ಸ್ತೋತ್ರ, ಜ್ಞಾನಗಳಲ್ಲಿ ಅನೇಕ ತರಹದ ಜ್ಞಾನಗಳು ಈ ಲೋಕದಲ್ಲಿ. ಈಗ ನಾವು ನೋಡ್ಬೇಕಾದ್ರೆ ಎಷ್ಟೋ ಜ್ಞಾನಗಳದಾವ, ಎಷ್ಟೋ ನಮೂನಿ. ಅದೆಲ್ಲ ಹೇಳಕ್ ಕೂತ್ರೆ ದಿವ್ಸ ಬೇಕಾಗಂಗಿಲ್ಲ, ಸಾಕಾಗಂಗಿಲ್ಲ. ಅಷ್ಟೊಂದು ಜ್ಞಾನಗಳದಾವ, ವೆರೈಟಿ ಅದಾವ, ಅನೇಕ ತರಹದ ಜ್ಞಾನಗಳದಾವ. ಆದ್ರೆ ದೇವ್ರ ಲೆಕ್ಕದಲ್ಲಿ 2 ಜ್ಞಾನ ಅದಾವು. ಒಂದು ಇಹಲೋಕ ಜ್ಞಾನ, ಒಂದು ಪರಲೋಕ ಜ್ಞಾನ. ಅದಕ್ಕೋಸ್ಕರ ಹೇಳ್ತಾನು, ಈ ಮಾತುಗಳ ದೇವರಿಂದ ಬಂದಂತ ಮಾತುಗಳಾಗೈತಿ, ಇದು ಪರಲೋಕದಿಂದ ಬಂದಂತ ಮಾತಾಗೈತಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತದನು, ಇದು ನಾ ಹೇಳಿಲ್ಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಅಥವಾ ಯೇಸುವನ್ನು ಅಂಗೀಕಾರ ಮಾಡಿಕೊಂಡಂತ ಮಕ್ಕಳಿಗೆ ಮಾತ್ರ ಅಲ್ಲ. ದೇವರಿಗೆ ಸ್ತೋತ್ರ, ಇಡೀ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ಸರ್ವ ಜಾತಿ ಕುಲ ಭಾಷೆ ಜನಾಂಗದವರಿಗೆ ಹೇಳಲ್ಪಟ್ಟಂತ ಮಾತಾಗಿತ್ತು. ಯಾಕಂದ್ರೆ ದೇವರ ವಾಕ್ಯವನ್ನು ಬರೆಸಿ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟುಕೊಂಡ ಅದನ್ನು ಕದ್ದ ಮುಚ್ಚಿ ಹೋದ್ರಪ್ಪ, ನೀವಷ್ಟೇ ಅದನ್ನ ಕಲ್ತುಕೊಡ್ರಿ, ಪರಲೋಕ ಜ್ಞಾನ ಕಲ್ತುಕೊಡ್ರಿ, ನೀವಷ್ಟೇ ಪರಲೋಕಕ್ಕೆ ಬರಕ್ರಿ, ನೀವು ಮಾತ್ರ ಪರಲೋಕ ಹೊಂದಿಕೊಡ್ರಿ, ಉಳಿದವರೆಲ್ಲ ನಾಶವಾಗಿ ಹೋಗ್ಲಿ, ಅವರೆಲ್ಲ ಬೇಕಾಗಿಲ್ಲ ಅಂಥೇಳಿ ಗುಪ್ತವಾಗಿದ್ದನ್ನ ಎಲ್ಲೋ ಮುಚ್ಚಿಟ್ಟ, ವಾರದಲ್ಲಿ ಅಥವಾ ತಿಂಗಳಲ್ಲಿ ಅಥವಾ ಒಂದಿನ ಅಥವಾ ವರ್ಷಾನುಗಟ್ಟಲೆ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಓದಿ ಅಥವಾ ನೀವು ಸ್ಟಡಿ ಮಾಡ್ಕೊಂಡ, ನೀವು ಒಟ್ಟು ಜ್ಞಾನ ಹೊಂದಿಕೊಂಡ ಏನು ಮಾಡ್ರಿ, ನೀವು ಅಷ್ಟು ಪರಲೋಕಕ್ಕೆ ಬರಕ್ರಿ ಅಂತ ಹೇಳಿಲ್ಲ. ಏನು ಮಾಡಿದನು, ಭೂಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಕೊಡಿದ ದೇವರ, ಒಂದು ಗಿಫ್ಟ್ ಕೊಡಿದ, ಒಂದು ಆಫರ್ ಕೊಡಿದಾನ. ಆ ಆಫರ್ ಏನಂತಂದ್ರೆ, ಯೇಸುವಿನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬ ವ್ಯಕ್ತಿ ಆತನು ಏನಾಗ್ತಾನು, ಆತನು ನಿತ್ಯ ಜೀವಕ್ಕೆ ಕನೆಕ್ಟ್ ಆಗ್ತಾನೆ. ಪಾಪದಿಂದ ಬಿಡುಗಡೆ ಹೊಂದಿ, ನರಕದಿಂದ ಬಿಡುಗಡೆ ಹೊಂದಿ,
ಆ ಅಜ್ಞಾನದಿಂದ ಬಿಡುಗಡೆ ಹೊಂದಿ ಸತ್ಯಕ್ಕೆ ಕನೆಕ್ಟ್ ಆಗ್ತಾನೋ, ನರಕದಿಂದ ಪಾರಾಗಿ ಪರಲೋಕಕ್ಕೆ ಕನೆಕ್ಟ್ ಆಗ್ತಾನೋ, ನಿತ್ಯ ಜೀವಕ್ಕೆ ಕನೆಕ್ಟ್ ಆಗ್ತಾನೋ, ಒಳ್ಳೆಯ ಜ್ಞಾನಕ್ಕೆ. ಇಹಲೋಕ ಜ್ಞಾನವು ದೇವರಿಗೆ ವಿರೋಧವಾಗಿದೆ ಎಂದು ನಿಮಗೆ ತಿಳಿಯದು. ಇಹಲೋಕ ಜ್ಞಾನ ಯಾಕಂದ್ರೆ ಏನಾಗಿದೆ ಅಂದ್ರೆ ಬರ್ತಾ 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 ಮೇಲಿರುವ ಸಂಗತಿಗಳನ್ನು ಹುಡುಕ್ತಾ ಇಲ್ಲ ಯಾರು. ಪರಲೋಕದ ಸಂಗತಿನೇ ಬೇಡ, ದೇವರು ಬೇಡ, ದೇವ್ರ ಮಾತು ಬೇಡ, ದೇವರ ಕೆಲಸ ಮಾಡುವಂಥದ್ದು ಬೇಡ, ಇದ್ಯಾವುದು ಬೇಡಾಗಿತ್ತು ದೇವ್ರಿಗೆ ಸ್ತೋತ್ರ. ನನ್ನ ಮನಸ್ಸಿಗೆ ಏನು ಅನಿಸ್ತತಿ ಅಥವಾ ನನ್ನ ಬುದ್ಧಿಗೆ ಏನು ಆಲೋಚನೆ ಬರ್ತೈತಿ ಅಥವಾ ಈ ಲೋಕದಲ್ಲಿ ನಾನು ಯಾವುದನ್ನು ನೋಡುತ್ತೇನೆ, ಯಾವುದರ ಆಲೋಚನೆ ಬರುತ್ತೆ, ಅಥವಾ ಇನ್ನೊಬ್ಬರನ್ನ ನೋಡಿ ಅದು ಮಾಡಬೇಕು ಇದು ಮಾಡಬೇಕು, ಅವ್ರನ್ನ ನೋಡ್ವಿ ಅವ್ರು ಅದು ಮಾಡ್ತಾ ಇದ್ರು ನಾನು ಮಾಡಬೇಕು, ಈ ಥರ ಒಂದು ಮೆಂಟಾಲಿಟಿ ಇಲ್ಲಿದ. ಇಹಲೋಕ ಜ್ಞಾನ ಎಷ್ಟೋ ಲೈಬ್ರರಿಯಲ್ಲಿ ಇದ್ದುಕೊಂಡ ಎಲ್ಲ ಥರದ ಬುಕ್ಗಳನ್ನ ಓದುತ್ತೇವೆ ನಾವು. ಆದ್ರೆ ಆತ್ಮೀಯತೆ ಇರ್ತಕ್ಕಂಥದ್ದ ಫ್ಯೂಚರ್ದಲ್ಲಿ ಏನು ಆಗ್ಬೋದು ಅಂತಕ್ಕಂಥದ್ದನ್ನ ಯಾರು ಓದಂಗಿಲ್ಲ. ನ್ಯೂಸ್ ಪೇಪರ ಹೆಡ್ಡಿಂಗ್ ಮೊದಲನೇ ಪೇಜ್ ಹಿಡ್ಕೊಂಡ 12 ಪೇಜ್ ತನಕ ಡೈಲಿ ಒಂದು ದಿನ ಮಿಸ್ ಮಾಡ್ಲಾರ್ದ ಎಷ್ಟೋ ಜನ ಲೈಬ್ರರಿಲಿ ಹೋಗಿ ಕೂತ್ಕೊಂಡ್ರೆ 4-5 ನ್ಯೂಸ್ ಪೇಪರ್ ಓದುತ್ತಾರೋ ಕಂಟಿನ್ಯೂ ಆಗಿ. ಹಾಫ್ ಡೇ ಅದಕ್ಕೋಸ್ಕರ ಏನು ಮಾಡ್ತಾರೆ, ಸ್ಪೆಂಡ್ ಮಾಡ್ತಾರೆ ಅವರು ಓದೋದಕ್ಕೋಸ್ಕರ. ಜಸ್ಟ್ ಇವತ್ತಿನ ನ್ಯೂಸ ಅಥವಾ ಕಳುಹುವಂಥ ನ್ಯೂಸ, ನಿನ್ನೆ ತನಕ ನ್ಯೂಸಲ್ಲಿ ನಾಳೆ ಏನು ಎಕ್ಸಾಕ್ಟಾಗಿ ನಾಳೆ ಏನು ನಡೀತಿದೆ ಅಂಥೇಳಿ ಏನೂ ಗೊತ್ತಾಗಂಗಿಲ್ಲ ಅವರಿಗೆ. ಬಟ್ ಇವತ್ತು ಏನು ಆಗಿರ್ಬೋದು, ಇವತ್ತು ಏನು ಆಗೈತೆ ಅದ್ರದ್ದು ಮಾತ್ರ ಬರೆಯುವಂಥವ್ರಾಗಿದ್ದಾರೆ ನ್ಯೂಸ್ ಪೇಪರಲ್ಲಿ. ಅದನ್ನು ಇಂಟ್ರೆಸ್ಟಿಂದ ಆಸಕ್ತಿ ಅನೇಕ ವಿಷಯಗಳು ಬರ್ತಾವ್ರಲ್ಲಿ, ಅನೇಕ ಕ್ರೀಡೆಗಳ ಬಗ್ಗೆ, ಅಲ್ಲಿ ಇಲ್ಲಿ ಆದಂಥ ಅನಾಹುತಗಳ ಬಗ್ಗೆ, ಹಾಸ್ಪಿಟಲ್ ಬಗ್ಗೆ, ಗೌರ್ಮೆಂಟ್ ಬಗ್ಗೆ ಅನೇಕ ವಿಷಯಗಳದಾವ. ಎಲ್ಲ ವಿಷಯಗಳು ಏನು ಮಾಡ್ತಾರೆ ಅಂದ್ರೆ ಇವತ್ತು ಈ ಥರ ಆಯಿತು, ಇವತ್ತು ಈ ಥರ ಆಯಿತು, ಅಲ್ಲಿ ಸಭಾ ನಡೀತು, ಇಲ್ಲಿ ಅದು ಆಯಿತು, ಇಲ್ಲಿ ಇದಾಯಿತು, ಇದನ್ನೆಲ್ಲ ಆಸಕ್ತಿಯಿಂದ ಓದ್ತಾರೆ. ಬಟ್ ನಾಳೆ ಎಕ್ಸಾಕ್ಟಾಗಿ ಇದು ಆಗ್ಬಹುದು ಅಂತ ಹೇಳ್ತಾರೆ ಹೊರತಾಗಿ ಇದು ಆಗುತ್ತೆ ಅಂತ ಕ್ಲಾರಿಟಿ ಕೊಡಂಗಿಲ್ಲ ಅವ್ರು. ಅದ್ರ ಇಲ್ಲಿ ದೇವ್ರಿಗೆ ಸೋತ್ರ ದೇವ್ರು ಮಾತ್ರ ಹೇಳ್ತಾನೋ ನಾಳಿದ್ ಹಿಂಗೇ ಆಗುತ್ತೆ ಅಂತೇಳಿ. ಆಮೇನ್. ದೇವರಿಗೆ ಮಾತ್ರ ಶಕ್ತಿ ಐತೆ ನಾಳೆ ಎಕ್ಸಾಕ್ಟ್ ಆಗಿ ಇದೇ ನಡೀತೆ ಅಂತೇಳಿ. ಯಾಕಂತಂದ್ರ ದೇವರಿಗೆ ಸ್ತೋತ್ರ, ಇಡೀ ಜಗತ್ತಲ್ಲಿ ಮನುಷ್ಯನ ಕಲ್ಪನೆ ಅಜ್ಞಾನ ಅಷ್ಟಕ್ಕಷ್ಟೇ. ಆದರೆ ದೇವರಿಗೆ ಸ್ತೋತ್ರ, ದೇವರ ಜ್ಞಾನ ಅದು ಸಂಪೂರ್ಣತೆಗೆ ನಡೆಸುವಂಥದ್ದಾಗೈತೆ, ಕಾಲ ಜ್ಞಾನವನ್ನು ತಿಳಿಸಿಕೊಡುವಂಥದ್ದಾಗೈತೆ, ಮುಂದಾಗುವ ಸಂಗತಿಗಳನ್ನು ನಮಗೆ ದೇವರ ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗೈತೆ. ಅದಕ್ಕೋಸ್ಕರ ನಾಳೆ ಏನಾಗ್ಬೋದು ಅಂತಕ್ಕಂಥದ್ದನ್ನ ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿದ್ದಾಗ ಶಿಷ್ಯರ ಸಂಗಡ ಇದ್ದಾಗ ಯೆರೂಸಲೇಮಿಗೆ ಹೋಗಿ ಏನಾಗ್ಬೋದು ಅಂತಕ್ಕಂಥ ಮುಂದಾಗುವಂಥ ಅನೇಕ ಸಂಗತಿಗಳನ್ನ ಯೇಸು ಸ್ವಾಮಿ ಬಿಡಿಸಿದಾನೆ ಶಿಷ್ಯರ ಸಂಗಡ ಇದ್ದಾಗ. ಅನೇಕ ಸಂಗತಿ ಒಂದು ಸಮಯದಾಗ ಹೇಳ್ತಾನು, ಕಡೆದಾಗೆ ಹೋಗ್ರಿ, ಕಡೆ ಭೋಜನ ಮಾಡುವಾಗ ಹೋಗ್ರಿ, ನಾವು ಅಲ್ಲಿ ಹೋಗ್ರಿ, ಒಂದು ಊರಲ್ಲಿ ಹೋಗ್ರಿ, ನಾವು ಕರ್ತನ ಭೋಜನ ಮಾಡೋದೈತಿ, ಹೋಗಿ ಒಂದು ಊರಲ್ಲಿ ಒಂದು ಮೊದಲನೇ ಮನೆಯಲ್ಲಿ ಹೋಗಿ ಅಲ್ಲಿ ಹೋಗಿ ಒಬ್ಬ ಯಜಮಾನ ಕತ್ತೆ ಕಟ್ಟಿರ್ತಾನೋ ಆ ಕತ್ತೆ ಮರಿಯನ್ನ ಉಚ್ಕೊಂಡು ಬರ್ರಿ. ಒಂದು ವೇಳೆ ಅವ ಏನಾದ್ರೂ ನಿಮ್ಗೆ ಅಡ್ಡಿ ಮಾಡಿದ್ರ ಏನ್ ಮಾಡ್ರಿ, ಇದು ನಮ್ಮ ಸ್ವಾಮಿಯವ್ರಿಗೆ ಬೇಕಂತ ಹೇಳ್ರಿ, ಆಗ ಅವತ್ತನ್ನ ಬಿಟ್ಟು ಕೊಡ್ತಾನೋ ಅದನ್ನ ತಗೊಂಡು ಬರ್ರಿ ಅಂತ ಹೇಳ್ತಾನೆ. ಅಂದ್ರೆ ಏನದ ಎಕ್ಸಾಕ್ಟ್ ಆಗಿ ಯೇಸು ಸ್ವಾಮಿ ಹೇಳಿದಂತೆ ನಾಳೆ ಏನು ಅಲ್ಲಿ ಯೇಸು ಸ್ವಾಮಿ ಹೋಗಿಲ್ಲ, ಏನು ನೋಡಿಲ್ಲ, ಏನಾಗಿಲ್ಲ, ಇಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದಾನೋ ಅಲ್ಲಿ ಏನಾಗ್ಬೋದಂತ ಮುಂದಾಗೋ ಸಂಗತಿಯನ್ನು ಹೇಳುವಂಥ ಕೆಪಾಸಿಟಿ ಇರುವಂತಾಗಿದ್ರ ದೇವರಿಗೆ ಮಾತ್ರ. ಮೇನ್ ಅದಕ್ಕೋಸ್ಕರ ಹೇಳ್ತಾ ಇದ್ದಾನು, ಜ್ಞಾನ ಅನೇಕ ಜ್ಞಾನ ಅದಾವು ಈ ಲೋಕದಲ್ಲಿ, ನಾವು ಎಲ್ಲ ತಿಳ್ಕೊಳ್ತಾವ ಈ ಲೋಕದಲ್ಲಿ. ಅದಕ್ಕೆ ಇಲ್ಲಿ ಕೊರಿಂಥ ಬರೆದ ಪತ್ರಿಕೆ ಒಳಗೆ ಒಂದು ಮಾತು ಹೇಳ್ತಾನು, ಥ್ಯಾಂಕ್ ಯು ಜೀಸಸ್, ಅಲ್ಲಿ ಇದ್ರಲ್ಲಿ ನೋಡ್ರಿ, ಇಹಲೋಕ ಜ್ಞಾನವು ದೇವರಿಗೆ ಏನಾಗೈತಿ ವಿರೋಧ. ಇಹಲೋಕ ಏನಾಗೈತಿ ದೇವರಿಗೆ ವಿರೋಧ. ಯೋಹಾನ ಪತ್ರಿಕೆಗಳು ನಾವು ನೋಡ್ತೇವೆ, ಇಹಲೋಕ ಜ್ಞಾನ ದೇವರಿಗೆ ವಿರೋಧವಾಗೈತಿ. ಇಲ್ಲಿ ಇದ್ರೊಳಗ ಕೊರಿಂಥದೊಳಗೆ ಇನ್ನೊಂದು ಕಡೆ ಹೇಳ್ತಾನು, ಇಂತಿಂಥದ್ದನ್ನು ತಿಳಿದಿದ್ದೇನೆಂದು ನೆನೆಸುವವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳ್ಕೊಳ್ಳಿಲ್ಲ. ಈ ಲೋಕದಲ್ಲಿ ಅನೇಕ ವಿಷಯ, ಈ ಲೋಕದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಕ್ಟಿವಿಟೀಸ್ ಎಲ್ಲ ನಮ್ಗೆ ಗೊತ್ತಿರ್ತಾವ. ಎಲ್ಲಿ ಏನ, ಯಾರ ಜೀವಿತ ಹೆಂಗ, ಅನೇಕ ವಿಷಯಗಳು ಗೊತ್ತಿರ್ತಾವ ನಮಗೆ. ಆದ್ರೆ ದೇವರಿಗೆ ಸ್ತೋತ್ರ, ದೇವರ ಕುರಿತಾಗಿ ನಮಗೇನೆಲ್ಲ ಪರಿಕಲ್ಪನೆ ಇಲ್ಲ. ದೇವರ ಕುರಿತಾಗಿ ನಮಗೆ
ಸತ್ಯ ಸಂಘಟನೆಗಳು ನಮ್ಮ ಜೀವಿತದಲ್ಲಿ ಗೊತ್ತಿಲ್ಲ. ಹಂಗಾಗಿ ದೇವರ ಕ್ರಿಯೆಗಳು ನಮ್ಮಲ್ಲಿ ತೋರಿ ಬರೋದಿಲ್ಲ. ಎಷ್ಟೆಷ್ಟು ವಿಷಯಗಳು ನಮಗೆಲ್ಲ ಈಗ 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 ಸಾಧಾರಣ ಹೊರಗಡೆ ಹೋದಾಗ ಒಬ್ರ ಜೊತೆ ಯಾರು ಬೇಕಾದವ್ರು ಭೇಟಿ ಆಗಲಿ, ಒಂದು ವಿಷಯ ಅವ್ರು ಏನಾದ್ರೂ ತೆಗಿಲಿ, ಈ ಲೋಕದಲ್ಲಿ ಸಂಬಂಧಪಟ್ಟದಂತ ಅದ್ರ ಕುರಿತಾಗಿ ಎಷ್ಟು ಗಂಟೆಗಟ್ಟಲೆ ಎಷ್ಟು ಬೇಕಾದಷ್ಟು ಮಾತಾಡ್ತಾರೋ, ಅದವ್ರು ಅದು ಒಂದು ವಿಷಯ ಅವ್ರು ತೆಗೆದ್ರೆ 2 ವಿಷಯ ನಮ್ಮ ಕಡೆಯಿಂದ ಹೋಗ್ತಾವೆ. ಯಾಕೆ ಹೋಗ್ತಾವ ಅಂತಂದ್ರೆ ಅಷ್ಟೊಂದು ನಾಲೆಜ್ ನಮಗೆ ಇಹಲೋಕದ ಬಗ್ಗೆ ಎಲ್ಲ ಅನೇಕ ಸಂಗತಿ. ಒಂದು ಊರಿನ ವಿಷಯ ತೆಗೆದ್ರೆ ಆ ಊರ್ಲಿ ಆ ತರ, ಈ ಊರ್ಲಿ ಈ ತರ. ಎಲ್ಲಾದ್ರೂ ಒಬ್ರು ಯಾರಾದ್ರೂ ಹೇಳ್ತಾರೋ ಅಲ್ಲಿ ಮಾಟ ಮಂತ್ರ ಮಾಡಿದಾರೆ ಅವ್ರಿಗೆ ಈ ತರ ಆಗಿತ್ತು, ಅವ್ರಿಗೆ ಈ ತರ ಆಗಿತ್ತು ಅನ್ನುವಾಗ ಅದು ವಿಷಯ ತೆಗೆದ್ರೆ ಸಾಕು, ಇವ್ರು ಹೇಳ್ತಾರೋ ಇದಕ್ಕಿಂತ ಪವರ್ಫುಲ್ ಆಗಿ ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಅಲ್ಲಿ ಆಗ್ತೈತಿ, ಇಲ್ಲಿ ಆಗ್ತೈತಿ ಬಿಡುಗಡೆ ಅಂದ್ರೆ ಎಲ್ಲ ಗೊತ್ತಿತ್ತು ನಮಗೆ, ಎಲ್ಲಿ ಏನಾಗ್ಬೋದು, ಇಲ್ಲೇನಾಗ್ಬೋದು, ಅವ್ರಿಗೆ ಹಿಂಗಾಗಿತ್ತು, ಇವ್ರಿಗೆ ಹಿಂಗಾಗಿತ್ತು, ಅನೇಕ ಸಂಗತಿಗಳನ್ನ ಮಾತಾಡ್ತೇವೆ ಹೊರತಾಗಿ ದೇವರಿಗೆ ಸ್ತೋತ್ರ. ಅಂತ ಸಮಯದಲ್ಲಿ ದೇವರ ಕುರಿತಾಗಿ ಎಷ್ಟು ಸಂಗತಿ ಮಾತಾಡ್ತೇವೆ ನಾವು, ಇದು ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ದೇವ್ರು ಹೇಳ್ತಾ ಇದ್ದಾನೆ ಇಲ್ಲಿ ಏನಂತಂದ್ರ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಈ ಲೋಕದಲ್ಲಿ ಯಾವುದಾದ್ರೂ ಫಸ್ಟ್ ಅಂಡ್ ಬೆಸ್ಟ್ ಲೆಸನ್ ಇಸ್ ದ ವಿಜ್ಡಮ್. ವಾಟ್ ಈಸ್ ದಟ್? ದ ಕಿಂಗ್ಡಮ್ ಆಫ್ ಹೆವನ್. ನೋಡ್ರಿ, ದೇವರಿಗೆ ಸ್ತೋತ್ರ ಹೇಳ್ತಾ ನಾನು, ಮೊದಲನೇದಾಗಿ ಫಸ್ಟ್ ಕ್ಲಾಸ್ ಇರುವಂಥದ್ದು ಯಾವುದಂದ್ರೆ ಪರಲೋಕದ ಬೋಧನೆ ಯಾವುದಂತಂದ್ರೆ ಜ್ಞಾನ. ಯಾಕಿಲ್ಲಿ ಈ ಥರ ಹೇಳ್ತಾನಂತರ, ಜ್ಞಾನ ಇಂಪಾರ್ಟೆಂಟ್ ಆಗೈತಿ ನಮ್ಮ ಜೀವಿತದಲ್ಲಿ. ಜ್ಞಾನ, ತಿಳುವಳಿಕೆ, ವಿವೇಕ, ಇದ್ರ ಕುರಿತಾಗಿ ಹೋದ್ರೆ ಜ್ಞಾನದಲ್ಲಿ ಸಾಕಷ್ಟು ವಾಕ್ಯಗಳದಾವ, ಸಾಕಷ್ಟು ಅದಾವ. ಜ್ಞಾನ ಏನು ಕೆಲಸ ಮಾಡ್ಬೋದು, ತಿಳುವಳಿಕೆ ಏನು ಕೆಲಸ ಮಾಡ್ಬೋದು, ಅಥವಾ ವಿವೇಕ ಯಾವ ಕೆಲಸ ಮಾಡುತ್ತೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ದೇವರು ಇಲ್ಲಿ ಕಲಿಸ್ಕೊಟ್ಟಿದ್ದಾನೆ. ಆದ್ರೆ ಯಾಕೆ ಈ ಮಾತು ಹೇಳ್ತಾ ಅಂದ್ರೆ ಜ್ಞಾನ ಅವಶ್ಯಕತೆ ಐತಿ. ಆದ್ರೆ ಇಹಲೋಕ ಜ್ಞಾನದಲ್ಲಿ ನಾವು ನೋಡ್ರಿ, ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಹಾಕೊಂಡ್ 10th ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿ, ನಾವು ಏನೆಲ್ಲ ಕಲ್ತಿರ್ಬೋದು ಎಜುಕೇಷನಲ್ಲಿ, ಇದೆಲ್ಲ ಇಹಲೋಕ ಜ್ಞಾನ, ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂಥ ಜ್ಞಾನ. ಇದು ನಮ್ಮ ಒಬ್ಬ ವ್ಯಕ್ತಿ ಎಷ್ಟೇ ವೈಸ್ ಮ್ಯಾನ್ ಆಗಿ ಬೆಳೀಲಿ, ಜ್ಞಾನವಂತನಾಗಲಿ, ಅವ ಎಷ್ಟೇ ಯಾವುದೇ ಒಂದು ಹೈ ಲೆವೆಲ್ ಕಂಪ್ನಿಯಲ್ಲಿ ಕೆಲಸಕ್ಕಿರಲಿ, ಅಥವಾ ಒಂದು ಗುಡ್ ಜಾಬ್ ಪಡ್ಕೊಳ್ಳಿ, ಗೌರ್ಮೆಂಟ್ ಜಾಬ್ ಇರಲಿ, ಏನು ಬೇಕಾದಿರಲ್ಲ ವ್ಯಕ್ತಿಗೆ, ಅದರ ದೇವರಿಗೆ ಸ್ತೋತ್ರ, ಅದು ಶರೀರಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಐತಿ. ಆದ್ರೆ ಅವ್ನಿಗೆ ಏನು ಬೇಕಾದ ಕಲ್ತಿರ್ಬೋದು. ಆದ್ರೆ ಒಂದು ವೇಳೆ ಆ ವ್ಯಕ್ತಿ ಆತ್ಮಿಕ ಜ್ಞಾನ, ಸತ್ಯದ ಕುರಿತಾಗಿ, ಪರಲೋಕದ ಜ್ಞಾನ, ದೇವರ ಕುರಿತಾಗಿ ಜ್ಞಾನ ಆ ವ್ಯಕ್ತಿಗೆ ಒಂದು ವೇಳೆ ಇಲ್ಲದೆ ಹೋದ್ರ, ಆ ವ್ಯಕ್ತಿ ಏನು ಬೇಕಾದ್ರೂ ಮಾಡ್ಬೋದು, ಎಷ್ಟೇ ಸಂಬಳ ತರ್ಬೋದು, ಎಷ್ಟೇ ಆಸ್ತಿ ಅಂತಸ್ತು ಸಂಪಾದನೆ ಮಾಡ್ಬೋದು, ಏನು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಜೀವಿತದಲ್ಲಿ. ಬಟ್ ಅದೆಲ್ಲ ಶರೀರಕ್ಕೆ ಸಂಬಂಧಪಟ್ಟದಾಗೈತಿ. ಆದ್ರೆ ಸ್ಪಿರಿಚುವಲ್ ನಾಲೆಜ್ ಇದ್ದ ಏನಾಗಿದೆ, ಅದ ಆತ್ಮಿಕ ಜ್ಞಾನ ಆತನ ಜೀವಿತದಲ್ಲಿ ಅದು ಒಳ್ಳೆಯ ಔಷಧಿ ಮತ್ತು ಆತನನ್ನ ಎತ್ತಿಕೊಂಡು ಅದನ್ನ ನಡೆಸುವಂಥದ್ದಾಗೈತಿ ದೇವರ ಕಡೆ. ಮ್ಯಾನ್, ಥ್ಯಾಂಕ್ ಯು ಜೀಸಸ್. ಇವತ್ತು ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ದೇವರ ಒಂದು ಮಾತು ಹೇಳ್ತಾನು, ಏನಂತಂದ್ರ, ನನ್ನ ಜನರು ಜ್ಞಾನವಿಲ್ಲದೆ ನಾಶವಾಗುತ್ತಾ ಇದ್ದಾರೆ ಅಂತ. ಏನಂತ ನನ್ನ ಜನರು ಜ್ಞಾನವಿಲ್ಲದೆ ನಾಶವಾಗ್ತಾ ಇದ್ದಾರೆ ಅಂತ. ದೇವರ ಪಶ್ಚಾತ್ತಾಪ, ಆ ದೇವ್ರ ಬಾಯಿಂದ ಈ ಮಾತು ಬರ್ಬೇಕಾದ್ರೆ ಹೆಂಗ್ ಹೇಳಿದ ಅಂತಂದ್ರೆ, ಆತನ ಹೃದಯದಿಂದ ಹೇಳಿದಾನೆ ದೇವರ, ಆ ಪಶ್ಚಾತ್ತಾಪದಿಂದ ಹೇಳಿದಾನೆ. ಯಾಕಂದ್ರೆ ನನ್ನ ಜನ, ಥ್ಯಾಂಕ್ ಯು ಜೀಸಸ್. ಯಾರ ಜನ? ದೇವರ ಜನರ. ಅವ ಹೇಳ್ತಾ ಇದ್ದಾನು, ನನ್ನ ಜನರು ಹೆಂಗ್ ನಾಶವಾಗ್ತದಾರಂತ, ಈ ಲೋಕದಲ್ಲಿ ಹೆಂಗ್ ನಾಶವಾಗ್ತದಾರ ಅಂತಂದ್ರೆ ಜ್ಞಾನವಿಲ್ಲದೆ ನಾಶವಾಗಿ ಹೋಗ್ತದಾರಂತ. ಎಸ್, ಅದು ಕೊರತೆ ಇದೆ ಇವತ್ತು, ಜ್ಞಾನದ ಕೊರತೆ. ಒಬ್ಬೊಬ್ಬರಿಗೆ 2 ಥರದ ಜ್ಞಾನ ಇರ್ತೈತಿ, ಆದ್ರೆ ತಿಳುವಳಿಕೆ ಮತ್ತು ವಿವೇಕದ ಕೊರತೆ ಇರ್ತೈತಿ. ಜ್ಞಾನ ಮತ್ತು ತಿಳುವಳಿಕೆ ಏನಾಗ್ತಾವ, ಒಂದೊಂದ ಡಿಫ್ರೆಂಟ್ ಅದಾವ. ಅದಕ್ಕೋಸ್ಕರ ಜ್ಞಾನ ಬೇರೆ, ತಿಳುವಳಿಕೆ ಬೇರೆ, ವಿವೇಕ ಬೇರೆ. ಈಗ ಜಸ್ಟ್ ನಾ ಮಾತಾಡ್ತಾ ಇದ್ದಾರೆ ಜ್ಞಾನ, 2 ಜ್ಞಾನ, ಒಂದು ಪರಲೋಕದ ಜ್ಞಾನ, ಒಂದು ಭೂಲೋಕದ ಜ್ಞಾನ. ಸತ್ತ ಮೇಲೆ ಯಾವ ಜ್ಞಾನ ಕೂಡ ಬರಂಗಿಲ್ಲ, ಸತ್ತ ಮೇಲೆ ಹೋಯ್ತು. ಇದೇ ಲೋಕ ಇದ್ದಕ್ಕೂ ನಾವು ಯಾವ ಜ್ಞಾನ, ಇದು ಬೇಕು ಅದು ಬೇಕು, ಆದ್ರೆ ಹೆಚ್ಚಾಗಿ ಪ್ರಥಮ ಸ್ಥಾನ ಕೊಡುವಂಥದ್ದು ಯಾವುದಕ್ಕಂದ್ರೆ ಪರಲೋಕದ ಜ್ಞಾನ. ದೇವರ ಜ್ಞಾನಕ್ಕೆ ನಾವು ಒಂದು ವೇಳೆ ನಾವು ಕಿವಿಗೊಟ್ಟು ನಡೆಯುವಂಥದ್ದಾಗಿದ್ರೆ, ದೇವರಿಗೆ ಹೇಳ್ತಕ್ಕಂಥ ಉಪದೇಶ ಯಾವುದೈತಿ, ಜ್ಞಾನವನ್ನು ಪಡೆ. ಉಪದೇಶ, ಆ ಉಪದೇಶ ಯಾವುದಂದ್ರೆ ಜ್ಞಾನವನ್ನು ಪಡೆ, ನನ್ನ ಜ್ಞಾನ. ಯಾಕಂದ್ರೆ ದೇವರಲ್ಲಿ
ನಮ್ಮ ಅಂಗಾಲಿನಿಂದ ಹಿಡ್ಕೊಂಡು ನಡು ನೆತ್ತಿ ತನಕ ಏನು ಅವಶ್ಯಕತೆ ಐತಿ ನೋಡ್ರಿ ಅದೆಲ್ಲ ಕೊಡ್ಲಿಕ್ಕೆ ದೇವ್ರ ಶಕ್ತಿಯಾಗಿದ್ದಾನೆ. ಆತನ ಜ್ಞಾನ ಹೆಂಗಂತಂದ್ರೆ ನಮಗೆ ಏನು ಅವಶ್ಯಕತೆ ಅದನ್ನು ಕೊಡ್ಲಿಕ್ಕೆ ಆತನ ಮಾತ್ರ ಶಕ್ತಿವಂತನಾಗಿದ್ದಾನೋ ಆತನ ಕೊಟ್ಟೇ ಕೊಡ್ತಾನೆ. ಯಾಕಂದ್ರೆ ನಾವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಮ್ಯಾನ್ ಆತನ ಕೊಟ್ಟೆ ಕೊಡ್ದನು. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಆತನ ಇಟ್ಟಿದ್ದಾನೆ. ಇಡೀ ಲೋಕವನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟೋ ಪ್ಲಾನ್ ಹಾಕಿ ದೇವರ ಜಗತ್ತನ್ನು ಉಂಟು ಮಾಡಿದನು, ಉಂಟಾಗಲಿ ಅಂತ ಹೇಳಿದನು. ಆದ್ರೆ ಎಲ್ಲ ಉಂಟಾಯಿತು. ಬಟ್ ದೇವ್ರಿಗೆ ಸ್ತೋತ್ರ, ಮನುಷ್ಯನನ್ನ ಆ ಥರ ಮಾಡಲಿಲ್ಲ. ಮನುಷ್ಯನನ್ನ ಏನು ಮಾಡಿದ ಅಂತಂದ್ರೆ ದೇವ್ರಿಗೆ ಸ್ತೋತ್ರ ತನ್ನ ಸರಿಯಾಗಿ ತನ್ನ ಹೋಲಿಕೆಗೆ ಸರಿಯಾಗಿ ಏನು ಮಾಡಿದ ಅಂತಂದ್ರೆ ಮನುಷ್ಯನನ್ನ ಉಂಟು ಮಾಡಿ ಆತನಲ್ಲಿರ್ತಕ್ಕಂಥ ಜೀವವನ್ನೇ ನಮ್ಮೊಳಗೆ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಅದಕ್ಕೋಸ್ಕರ ದೇವರ ಜ್ಞಾನ ನಮಗೆ ಅವಶ್ಯಕತೆ ಐತಿ. ಯಾರಿಗೆ? ಈ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದಾಗಿ. ಯಾವಾಗ ಆತ್ಮಿಕ ಜ್ಞಾನ ನಾವು ಹೊಂದಿಕೊಳ್ತೇವೆ ಅವಾಗ ಶರೀರ ಕೂಡ ಏನಾಗುತ್ತೆ ನಮ್ಮ ಕಂಟ್ರೋಲ್ಗೆ ಬರುತ್ತೆ. ಇಲ್ಲ ಅಂತಂದ್ರೆ ಶರೀರ ದೊಡ್ಡದಾಯ್ತು ಅಂತಂದ್ರೆ ಆತ್ಮ ಉಗಿ ಹೋಗುತ್ತೆ. ಅದಕ್ಕೋಸ್ಕರ ಆತ್ಮಿಕ ಜ್ಞಾನದ ಜೊತೆಗೆ ಈ ಲೋಕದ ಜ್ಞಾನ ಕೂಡ ಅವಶ್ಯಕತೆ ಐತಿ. ಆದರೆ ಅಷ್ಟ ಇದಕ್ಕೆ ಪ್ರಥಮ ಸ್ಥಾನ ಕೊಟ್ಟು ನಾವೇನಾದ್ರೂ ಆತ್ಮಿಕ ಜ್ಞಾನ ಕ್ರೂಢತನ ಮಾಡುವಂಥದ್ದಾಗಿದ್ರೆ ಅದೇನಾಗುತ್ತೆ, ಅದು ಮಲ್ಲಿಗೆ ಹೋಗುತ್ತೆ, ಇದು ಎದ್ದು ಕೂತ್ಕೋದೈತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಪ್ರಥಮ ಪಾಠ ಇನ್ನೊಂದು ಕಡೆ ಹೇಳ್ತಾನು, ಮಗನೇ ಕಂದ, ನನ್ನ ಉಪದೇಶವನ್ನು ಕೇಳುವುದಕ್ಕೆ ನಿನಗೆ ಮನಸ್ಸಿಲ್ಲದೆ ಹೋದರೆ ಉಪದೇಶವನ್ನು ಕೇಳುವುದೇನು ಮಾಡು, ಬಿಟ್ಟು ಬಿಡಂತ. ದೇವ್ರು ಫೋರ್ಸ್ ಮಾಡಂಗಿಲ್ಲ ಯಾರಿಗೂ. ಆದ್ರೆ ಒಂದು ಫ್ರೀ ಗಿಫ್ಟ್ ಕೊಡಿದಾನ, ಅಂದ್ರೆ ಒಂದು ಫ್ರೀ ಆಫರ್ ಕೊಡಿದಾನ. ಏನ? ಇದನ್ನು ತಗೊಳ್ರಿ ಅಂತೇಳಿ, ಓದ್ರಿ, ಕಲಿರಿ, ಕೇಳ್ರಿ, ನಂಬ್ರಿ, ಹೊಂದಿಕೊಡ್ರಿ, ಅದರ ಪ್ರಕಾರ ಜೀವಿಸ್ರಿ. ಇಲ್ಲಿ ಹೇಳ್ತಾ ಇದ್ದಾನು, ಕಂದ ನಿನಗೆ ಉಪದೇಶ ಕೇಳಲಿಕ್ಕೆ ಮನಸ್ಸಿಲ್ಲ, ಹಂಗಾದ್ರೆ ಏನ್ ಮಾಡು, ಉಪದೇಶ ಕೇಳುವುದನ್ನು ಬಿಟ್ಟು ಬಿಡು. ಎಂತ ಮಾತಿದ ಅಂದ್ರೆ ಫೋರ್ಸ್ ಮಾಡಂಗಿಲ್ಲ. ಆದ್ರೆ ಒಂದ್ ಹೇಳ್ತಾನೆ ಇಲ್ಲಿ, ಜ್ಞಾನ ಪಡಿ. ಅದು ಮತ್ತೆ ಹೆಂಗೆ ಹೇಳ್ತಾನೆ ಕೇಳ್ರಿ, ನಿನ್ನ ಎಲ್ಲಾ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ವಿವೇಕ ಯಾಕಂದ್ರೆ ಇಲ್ಲಿ ಹೇಳ್ತಾನು, ಥ್ಯಾಂಕ್ ಯು ಜೀಸಸ್. ನೋಡ್ರಿ, ವಿವೇಕ ಪಡಿಬೇಕಂತ. ವಿವೇಕ ಸಂಪತ್ತು ಅಂದ್ರೆ ಆಸ್ತಿ ಅಂತಸ್ತ ಅದೇ ದೊಡ್ಡದಲ್ಲ, ಅದನ್ನೆಲ್ಲ ಕಳ್ಕೊಂಡ್ರೆ ಓಡಿಸುತ್ತೆ. ಅದರ ವಿವೇಕ ನಮಗೆ ಬೇಕು. ವಿವೇಕ ನಮಗೆ ಕಾವಲಾಗಿ ನಮಗೆ ಪ್ರೊಟೆಕ್ಷನ್ ಮಾಡುವಂಥದ್ದಾಗೈತಿ. ಅದಕ್ಕೋಸ್ಕರ ಅದನ್ನು ಪಡ್ಕೋಬೇಕಂತ ನಾವು. ಥ್ಯಾಂಕ್ ಯು ಜೀಸಸ್. ಇನ್ನೊಂದು ಕಡೆ ಹೇಳ್ತಾನೆ, ಯಾಕೋಬನ ಬರೆದ ಪತ್ರಿಕೆಗಳನ್ನು ನೋಡುತ್ತೇವೆ, ಅಲ್ಲಿ 1:5 ಅಲ್ಲ ನೋಡ್ತೇವೆ, ದೇವರ ಯಾವನಿಗಾದರೂ ಕ್ರೈಸ್ತರಿಗೆ ಅಥವಾ ಯೇಸುವನ್ನು ನಂಬಿದವರಿಗೆ ಅಂತ ಬರಲಿಲ್ಲ, ದೇವರ ಮಕ್ಕಳಿಗೆ ನನ್ನನ್ನು ಯಾರು ಅಂಗೀಕಾರ ಮಾಡ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಅಂತ ಬರಲಿಲ್ಲ. ಒಂದೇ ಮಾತು ಹೇಳ್ತಾನು, ಯಾವನಿಗಾದರೆ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಆತನು ಹಂಗಿಸದೆ ಉದಾರವಾದ ಮನಸ್ಸಿನಿಂದಲೇ ಕೊಡ್ತಾನಂತೆ. ಆಮೇನ್. ಎಂತ ಅಂದ್ರ ದೇವರಿಗೆ ಸ್ತೋತ್ರ. ಯೇಸುಮೆ ಹೇಳಿದ, ಬೇಡಿಕೊಡ್ರಿ ನಿಮಗೆ ದೊರೆಯುತ್ತೆ, ಹುಡುಕಿರಿ ನಿಮಗೆ ಸಿಗದೈತೆ, ತಟ್ಟಿರಿ ನಿಮ್ಗೆ ಏನಾಗುತ್ತೆ, ತೆರೆಯಲ್ಪಡುವುದು. ಅದಕ್ಕಾಗಿ ಅಲ್ಲಿ ಹೇಳ್ತಾನು, ಯಾಕೋಬ ಹೇಳ್ತಾನು, ಯಾವನಿಗಾದ್ರೆ ಜ್ಞಾನ ಕಡಿಮೆ ಆಗಿದ್ದರೆ ದೇವರನ್ನು ಕೇಳಿಕೊಳ್ಳಿ. ಯಾರನ್ನ ಕೇಳ್ಕೊಳ್ಬೇಕು? ಲೈಬ್ರರಿಗೆ ಹೋಗಿ ಬುಕ್ದಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. ಅಷ್ಟೊಂದು ಹುಡುಕ್ಬೋದು. ಅವ್ರು ಬರೆದಂಥ ಕಾದಂಬರಿ, ಇವ್ರು ಬರೆದಂಥ ಕಾದಂಬರಿ, ಅವ್ರು ಬರೆದಂಥದ್ದು ಅನೇಕ ಪುಸ್ತಕ ಅದಾವ. ಇಡೀ ನಮ್ಮ ಲೈಫ್ ಟೈಮೆಲ್ಲ ನಾವು ಓದಿದ್ರು ಕೂಡ ಬುಕ್ ಮುಗಿಯಂಗಿಲ್ಲ. ಅಷ್ಟೊಂದು ಬುಕ್. ಒಬ್ಬ ವ್ಯಕ್ತಿ ಬರೆದಂಥ ಬುಕ್ ನಮಗೆ ಓದಿ ಮುಗಿಸೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದು ಓದಿದ್ರು ಕೂಡ ಇವತ್ತು ಓದಿದ್ರೆ ನಾಳೆ ನೆಕ್ಸ್ಟ್ ಟೈಮ್ ಅದನ್ನು ಓದಕ್ಕೆ ಮನಸ್ಸಾಗಂಗಿಲ್ಲ. ಆದ್ರೆ ದೇವ್ರಿಗೆ ಸ್ತೋತ್ರ, ಯಾಕಂದ್ರೆ ಅದು ತಾತ್ಕಾಲಿಕ, ಅದು ಮನುಷ್ಯರಿಂದ ಬಂದಂಥದ್ದಾಗೈತಿ. ಆದ್ರೆ ದೇವ್ರಿಗೆ ಸ್ತೋತ್ರ ದೇವರಿಂದ ಬಂದಂಥದ್ದಾಗಿತ್ತು. ಇದು 2000 ವರ್ಷ ಅಲ್ಲ. ದೇವ್ರಿಗೆ ಸ್ತೋತ್ರ. ಯಾವಾಗ ದೇವ್ರಿಗೆ ಸ್ತೋತ್ರ ಮೋಸೆನ ಕೈಯಲ್ಲಿ ದೇವರು ಈ ಲಾ ಕೊಟ್ಟ, ಧರ್ಮಶಾಸ್ತ್ರ ಕೊಟ್ಟ, ಅವಾಗ ನಡ್ಕೊಂಡು ಇಲ್ಲಿ ತನಕ ಎಷ್ಟು ಓದಿದ್ರು ಕೂಡ ಇದೇನಾಗ್ತಾ ಇಲ್ಲ, ಇದಕ್ಕೆ ಎಂಡೇ ಇಲ್ಲ. ಎಷ್ಟೋ ಸಂತತಿ ಬಂದ್ರು, ಓದ್ತಾ ಇದಾರು, ನಡೀತಾ ಇದಾರು, ಹಂಗೆ ಹೊಂಟೈತಿ. ಯಾಕೆ ಹೇಳ್ರಿ? ಇದರಲ್ಲಿ ಜೀವ ಇರೋದ್ರಿಂದ. ಎಷ್ಟು ಓದಿದ್ರು ಕೂಡ ಹೊಸ ಪ್ರಕರಣ ಕೊಡುತ್ತೆ. ಯಾಕಂದ್ರೆ ದೇವರಿಂದ ಬಂದಂಥ ಜ್ಞಾನ ಆಗಿದೆ. ಅದಕ್ಕೋಸ್ಕರ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡು, ಎಲ್ಲಾ ಸಂಪತ್ತನ್ನು ಕಳ್ಕೊ, ಅದರ ವಿವೇಕವನ್ನು ಪಡ್ಕೋ. ಆದ್ರೆ ಇನ್ನೊಂದು ಹೇಳ್ತಾನು, ನೀವು ಒಂದು ವೇಳೆ ನಿನಗೆ ಅದು ಕೊರತೆ ಇದ್ರ ದೇವ್ರನ್ನ ಕೇಳ್ಕೊ, ದೇವ್ರ ಹಂಗಿಸ್ಲಾರದ ಕೊಡ್ತಾನಂತ. ಹಂಗದನ್ನು ಏನ್ ಮಾಡ್ಬೇಕು? ದೇವ್ರನ್ನ ಕೇಳಲೇಬೇಕು. ಇದು ಹಂಗ ಸಂಗತಿ ಹೋದ್ರೆ ಇನ್ನೂ ಬಹಳ ಐತಿ. ಯಾಕಂದ್ರ ದೇವ್ರಿಗೆ ಸ್ತೋತ್ರ, ಜ್ಞಾನ ಇಂಪಾರ್ಟೆಂಟ್ ಆಗೈತಿ. ಅದು ಬೇರೆ ಯಾವುದಲ್ಲ, ಸ್ಪಿರಿಚುವಲ್ ನಾಲೆಜ್. ಇವತ್ತು ಎಷ್ಟೋ ಜನ ಇನ್ನೊಂದು ಕಡೆ ಹೇಳುತ್ತೆ, ಜ್ಞಾನವು
ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿಯನ್ನು ಅಭಿವೃದ್ಧಿ ಮಾಡ್ತದೆ ಅಂತ. ಆಮೇಲೆ ಭಕ್ತಿ ಯಾವ್ದ? ಭಕ್ತಿನ ಹೆಚ್ಚು ಮಾಡುವಂಥದ್ದು ಪ್ರೀತಿ. ಆದ್ರೆ ಜ್ಞಾನ ಉಬ್ಬಿಸ್ತದೆ. ಈ ಲೋಕದಲ್ಲಿ ಎಷ್ಟೋ ಜನ ಐಶ್ವರ್ಯವಂತರಾಗಿರ್ಬೋದು ಅಥವಾ ಜ್ಞಾನವರ ಓದಿದವರ ಎಷ್ಟೋ ಜನರು ಏನು ಮಾಡ್ತಾರೋ ಇಗ್ನೋರ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಹೇಳ್ರಿ? ಯಾಕಂತಂದ್ರೆ ಜ್ಞಾನ, ನಾನು ಅಷ್ಟು ಕಲ್ತಿದ್ದೀನಿ, ನನಗೆ ಇಷ್ಟು ಕಲ್ತಿದ್ದೀನಿ, ನನಗೆ ಅದು ಗೊತ್ತೈತಿ, ನನಗೆ ಇದು ಗೊತ್ತೈತಿ. ಇವತ್ತು ಬೈಬಲ್ ವಾಕ್ಯ ಆಗಿರ್ಬೋದು, ಹಾಡಾಗಿರ್ಬೋದು, ಎಷ್ಟೋ ಸಂಗತಿಗಳಾಗಿರ್ಬೋದು, ಪರಲೋಕ ಜ್ಞಾನ ಆಗಿರ್ಬೋದು, ಅಥವಾ ಒಂದು ವೇಳೆ ದೇವ್ರ ಜ್ಞಾನನ ಇದ್ದಿರ್ಬೋದು. ಇದೆಲ್ಲ ತಿಳ್ಕೊಂಡಂಥ ವ್ಯಕ್ತಿ ಒಂದು ವೇಳೆ ನನಗೆಲ್ಲ ಗೊತ್ತೈತೆ ಅನ್ನೋಂತಾಗಿದ್ರ ಆತನ ಅಕ್ಷರಸ್ಥ ಆತನೇನಾಗಿದ್ದಾನೋ ಮೂರ್ಖ ಆಗಿದ್ದಾನೆ. ಯಾಕಂತಂದ್ರೆ ಈ ಲೋಕದಲ್ಲಿ ಒಬ್ಬನು ಕೂಡ ಪ್ಯೂರ್ ಎಲ್ಲ ತಿಳ್ಕೊಂಡಂಥ ವ್ಯಕ್ತಿ ಇಲ್ಲ. ಎಲ್ಲರೂ ಇನ್ನು ಅವ್ರ ಸಾಯಿ ತನಕ ಅವ್ರ ಜೀವಿತದಲ್ಲಿ ತಿಳ್ಕೊಂತ ಹೋಗ್ತಾ ಇರ್ಬೇಕು. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ತಿಳ್ಕೊಂಡಂಥ ವ್ಯಕ್ತಿ ಲೋಕದಲ್ಲಿ ಒಬ್ಬನು ಕೂಡ ಇಲ್ಲ. ಅದ್ರ ಹೋಗ್ತಾ ತಿಳಿತಾ ಹೋಗ್ಬೇಕು. ನಿಜವಾದ ಜ್ಞಾನ ಇನ್ನೊಂದು ಏನಂತಂದ್ರೆ ದೇವ್ರಿಗೆ ಸ್ತೋತ್ರ, ಒಬ್ಬ ವ್ಯಕ್ತಿಗೆ ಏನೇ ಗೊತ್ತಿರಲಿ, ಎಷ್ಟೋ ವಿಷಯಗಳು ಗೊತ್ತಿರಲಿ, ಪರಲೋಕ ಜ್ಞಾನ ಆಗಿರ್ಬೋದು, ಇಹಲೋಕ ಜ್ಞಾನ ಆಗಿರ್ಬೋದು, ಒಬ್ಬರು ಮಾತನಾಡ್ತಿರುವಾಗ ಅವ್ರ ಸಹನಿಂದ ನಾವು ಕೇಳಿ ತೆಗೆದುಕೊಳ್ಬೇಕು. ಅಥವಾ ನನಗೆ ಗೊತ್ತೈತಿ ಬಿಡ ಅಂತೇಳಿ ಅನ್ನುವಂಥದ್ದಾಗಿದ್ರೆ ಅಹಂಕಾರ, ಈಗೋ. ಅದಕ್ಕೋಸ್ಕರ ಇನ್ನೊಂದೇನಂತಂದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಗೊತ್ತಿದ್ರು ಕೂಡ ದೀನತೆಯಿಂದ ನನಗೆ ಗೊತ್ತಿದ್ರು ಕೂಡ ಇಲ್ಲ ಅಂತ ಹೇಳಿ ಯಾವ ತಗ್ಗಿಸ್ಕೊಳ್ತಾನೆ ನೋಡ್ರಿ, ಅವನಲ್ಲಿ ನಿಜವಾದ ಜ್ಞಾನ ಇರುವುದಾಗಿ. ಗೊತ್ತಿದ್ದು ಇಲ್ಲ ಅಂತಕ್ಕಂಥ ವ್ಯಕ್ತಿ ಇದ್ರೆ ಮಾತ್ರ ಅಂತ ದೇವ್ರಿಗೆ ಮೆಚ್ತಾನೋ, ಮತ್ತು ಅವನಿಂದ ಒಂದು ಒಳ್ಳೆ ಕೆಲಸ ಆಗ್ಬೋದು, ಅಥವಾ ಆತನ ದೀನತೆಯಿಂದ ತೆಗಿಸಿಕೊಂಡ್ರ ಆತನ ಮೂಲಕವಾಗಿ ದೇವ್ರ ತನ್ನ ಕೆಲಸ ಮಾಡ್ಕೊಳ್ತಾನೆ. ಸ್ವಲ್ಪ ಗೊತ್ತಿದ್ರು ಕೂಡ ನನಗೆಲ್ಲ ಗೊತ್ತಿತ್ತು ಅನ್ನೋಂಥದ್ದಾಗಿದ್ದಾರೆ, ಅದು ಅಜ್ಞಾನ, ನಿಜವಾದ ಮೂರ್ಖತನ. ಅದಕ್ಕೋಸ್ಕರ ದೇವ್ರಿಗೆ ಸ್ತೋತ್ರ ಇರಲಿ. ಅನೇಕ ಸಂಗತಿ ಇದ್ದವು. ಜ್ಞಾನವನ್ನ ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಈ ಬೋಧನೆ ಮಾಡ್ತಕ್ಕಂಥದ್ದ ಬೇರೆ ಯಾರಲ್ಲ, ದೇವರೇ ಮಾಡ್ತಾನೆ. ಯಾಕಂತಂದ್ರೆ ಯಾವ ವಾಕ್ಯವು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ದೇವರ ವಾಕ್ಯವು ಎಲ್ಲಿಂದ ಬಂದಂದ್ರೆ ಪರಲೋಕದಿಂದ ಬಂದದ್ದಾಗೈತೆ, ಆತನ ಭಕ್ತರಿಂದ ಬಂದದ್ದಾಗೈತಿ. ಈ ವಾಕ್ಯದಲ್ಲಿ ಜೀವ ಐತೆ. ಅದಕ್ಕೋಸ್ಕರ ಪ್ರಕಟಣೆಯಲ್ಲಿ ಐತಿ, ಮತ್ತು ದೇವ್ರ ಸ್ತೋತ್ರ ತೆಸಲೋನಿಕ ಒಳಗೈತಿ. ಲಾಸ್ಟ್ ಓದಿ ಬಿಡ್ತೇನೆ ಅದನ್ನ. ಥ್ಯಾಂಕ್ ಯು ಜೀಸಸ್. ನೋಡ್ರಿ, ಥ್ಯಾಂಕ್ ಯು ಜೀಸಸ್. 1 ತೆಸಲೋನಿಕ 2ನೇ ಅಧ್ಯಾಯ 13ನೇ ವಚನ ನೋಡ್ರಿ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆನಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಆಮೇನ್. ಬಲವಾಗಿ ಕೆಲಸ ನಡೆಸುತ್ತದೆ. ಯಾರ ಒಳಗ? ಯಾರು ನಂಬುತ್ತಾರೋ ಅವರ ಒಳಗೆ ಮಾತ್ರ ಅದು ಬಲವಾಗಿ ಕೆಲಸ ಮಾಡೋದಾಗಿ. ಯಾಕಂದ್ರೆ ವಾಕ್ಯ ಅದು ನಿಜವಾಗೂ ದೇವರ ವಾಕ್ಯ. ದೇವರ ವಾಕ್ಯ ಅಂದರೆ ದೇವರಿಂದ ಬಂದದ್ದೇ ವಾಕ್ಯ. ವಾಕ್ಯ ಅಂದರೆ ಆತನ ನುಡಿ, ಆತನ ಮಾತು, ಆತನ ಹಾರ್ಟ್. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ಈ ಮಾತನ್ನು ಯಾರು ತೆಗೆದು ಹಾಕಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತೆಗೆದು ಹಾಕಿದ್ರೆ ಅದೇನು ಪ್ರಾಬ್ಲಮ್ ದೇವರಿಗಿಲ್ಲ, ತೆಗೆದು ಹಾಕಿದವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅದು ನಿಜವಾಗ್ಲೂ ಏನಾಗೈತಿ? ದೇವರ ವಾಕ್ಯ ಆಗಿದೆ. ಅದಕ್ಕೋಸ್ಕರ ಇದನ್ನು ನಾವು ಅಲ್ಲಿಗೆ ನಡೆಯಂಗಿಲ್ಲ. ದೇವರಿಗೆ ಸ್ತೋತ್ರ ಇರಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ದೇವರ ನಮಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ನೋಡ್ರಿ, ಇನ್ನೊಂದು ವಾಕ್ಯ ಓದ್ತೀನಿ. 22:18 ಪ್ರಕಟಣೆ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತೆಗೆದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುತ್ತಾನೆ. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿ ಇರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆಯುತ್ತಾನೆ ಅಥವಾ ತೆಗೆದು ಬಿಡುವನು. ನೋಡ್ರಿ, ದೇವರು ನಮಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಈ ಮಾತುಗಳ ದೇವರಿಂದ ಬಂದದ್ದಾಗೈತಿ. ಇದಕ್ಕೆ ಹೆಚ್ಚಿದ್ದು ಕುಡ್ಸಕ್ಕೆ ಬರಂಗಿಲ್ಲ ಮತ್ತು ತೆಗೆಯಕ್ಕೂ ಕೂಡ ಬರಂಗಿಲ್ಲ. ಯಾಕಂದ್ರೆ ದೇವರ ನ್ಯಾಯ ಅದು ಕರೆಕ್ಟ್ ಆಗೈತಿ. ಅದಕ್ಕೋಸ್ಕರ ಇದು ನಿಜವಾಗ್ಲೂ ಏನಾಗೈತಿ? ದೇವರ ವಾಕ್ಯ, ದೇವರಿಂದ ಬಂದಂಥದ್ದಾಗೈತಿ. ಈ ಜ್ಞಾನ ಏನು ನಮಗೆ ವಾಕ್ಯ ಹೇಳಲ್ಪಡುತ್ತೆ ಅದ್ರ ಪ್ರಕಾರ ನಾವು ನಡೆಯುವಂಥದ್ದಾಗಿದ್ರೆ ಜಯ ನಂಬದಾಗೈತಿ. ಮೇನ್ ಓಕೆ, ಇರಲಿ. ದೇವ್ರ ನಮಗೆ ಸ್ತೋತ್ರ. ಪ್ರೇಯರ್ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸ್ತುತಿಗೆ ಪಾತ್ರನಾದ ಕರ್ತನ, ವಿಶ್ವದ ಒಡೆಯನು, ಭೂಮಿ ಆಕಾಶ ನಿರ್ಮಿಸಿದ ಸರ್ವಶಕ್ತನಾದ ನಮ್ಮ ತಂದೆ ಆ ದೇವರು ನಿಮಗೆ ಸ್ತೋತ್ರ. ನೀವು ಒಳ್ಳೆಯವರಾಗಿದ್ದೀರಪ್ಪ. ನಿಮ್ಮ ಕೃಪೆ ನಂಬಿದವರ ಮೇಲೆ, ನಂಬುವರ ಮೇಲೆ
ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರ ಮೇಲೆ ಅನೇಕರ ಮೇಲಿದೆ, ಆದರೂ ಕೂಡ ಕರ್ತನೆ ನಂಬುವವನಿಗೆ ಅದು ದೊರೆಯುವಂಥದ್ದಾಗಿದೆಪ್ಪ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ದೇವರೇ, ಹೌದು ಸ್ವಾಮಿ, ನಿನ್ನ ಮಾತು ಹೇಳುವ ಪ್ರಕಾರ ಸ್ವಾಮಿ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧಿಯ ಪ್ರಥಮ ಪಾಠವಾಗಿದೆ ಕರ್ತನೆ. ನಮ್ಮ ಎಲ್ಲಾ ಸಂಪತ್ತಿನಿಂದಲೂ ಕರ್ತನೆ ವಿವೇಕವನ್ನು ಪಡೆಯಬೇಕೆಂಬುದಾಗಿ ನಿಮ್ಮ ಮಾತು ಹೇಳಿದೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ವಿವೇಕವನ್ನು ಪಡೆಯಬೇಕಾದರೆ ಕರ್ತನೆ ಸಂಪತ್ತಿ ಅದನ್ನು ಕಳೆದುಕೊಂಡ್ರೂ ಕೂಡ ಕರ್ತನೆ ಒಬ್ಬನು ಪಡೆದುಕೊಳ್ಳಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕಂದರೆ ಮನಸ್ಸು ಮಾಡಿದವನಿಗೆ ಅದು ಸಿಗುವಂಥದ್ದಾಗಿದೆ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಹಲೋಕ ಜ್ಞಾನವು ನಿನಗೆ ವಿರೋಧವಾಗಿದೆ. ಅನೇಕ ಕಡೆಯಲ್ಲಿ ನೀನು ಕರ್ತನೆ ನಿನ್ನ ಭಕ್ತರ ಮೂಲಕವಾಗಿ ನೀನು ಬರೆಸಿಟ್ಟಿದ್ದೆ ಕರ್ತನೆ. ಆದರೂ ಕರ್ತನೆ ಒಂದು ಮಾತು ಸಾಕು ಸ್ವಾಮಿ. ದೇವರಿಂದ ಒಂದು ಮಾತು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದಾಗಿದೆ. ಯಾರು ನಂಬುತ್ತಾರೋ ಅವರು ಧನ್ಯರಾಗಿದ್ದಾರಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಹಲೋಕ ಜ್ಞಾನದಲ್ಲಿ ಅನೇಕ ಸ್ವಾಮಿ ಅನೇಕ ಜ್ಞಾನಗಳಿದ್ದಾವೆ ಸ್ವಾಮಿ. ಅದು ಕರ್ತನೆ ಮನುಷ್ಯರಲ್ಲಿ ಅಹಂಕಾರ ಅದು ಹುಟ್ಟಿಸುವಂಥದ್ದಾಗಿದೆ. ಅದು ಜ್ಞಾನವು ಅದು ಉಬ್ಬಿಸುವಂಥದ್ದಾಗಿದೆ ಕರ್ತನೆ. ಅದಕ್ಕಾಗಿ ಪರಲೋಕದ ಜ್ಞಾನ ತಗ್ಗಿಸಿಕೊಳ್ಳುವಂಥದ್ದಾಗಿದೆ. ಆ ಜ್ಞಾನವು ಪ್ರತಿಯೊಬ್ಬರಲ್ಲಿ ವರ್ಗಾವಣೆ ಆಗಲಿ. ಆತ್ಮಿಕ ಜ್ಞಾನದ ಕರ್ತನೆ ಕೊರತೆ ಅನೇಕರಿಗೆ ಇರದೆ ಇದೇ ಕರ್ತನೆ. ಅದಕ್ಕಾಗಿ ಆತ್ಮಿಕ ಜ್ಞಾನವನ್ನು ಹೊಂದಿಕೊಂಡು ಅನೇಕರು ಜೀವಿಸುವಂತೆ ನೀವು ಸಹಾಯ ಮಾಡಿರಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಜ್ಞಾನದಿಂದ ನಡೆದರೆ ಮಾತ್ರ ತಿಳುವಳಿಕೆ ವಿವೇಕಗಳನ್ನು ನಾವು ಸಂಪಾದಿಸಿಕೊಳ್ಳಲಿಕ್ಕೆ ಶಕ್ತರಾಗಿದ್ದೇವೆ. ಅದರ ಮೂಲಕವಾಗಿ ನಿಮ್ಮ ನಾಮವನ್ನು ಮಹಿಮೆಗೆ ತರಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ಹೌದು ಸ್ವಾಮಿ, ಇಕ್ಕಟ್ಟಿನ ಸಮಯದಲ್ಲಿ ಎಲ್ಲ ಸ್ಥಿತಿಗಳಲ್ಲಿ ನೀವು ನಮ್ಮ ಸಂಗಡದ್ದು ನಮ್ಮ ನಡೆಸಲಿಕ್ಕೆ ನೀವು ಶಕ್ತರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಯಾರಿಗೆ ಯಾವ ಕೊರತೆ ಇದೆ ಸ್ವಾಮಿ ನಿನಗೆ ಗೊತ್ತಿದೆ ಸ್ವಾಮಿ. ಅದಕ್ಕೋಸ್ಕರ ಎಚ್ಚರಿಕೆಯ ಮಾತುಗಳನ್ನು ನೀವು ಕೊಡ್ತಾ ಇದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ ತಂದೆ. ಆ ದೇವರೇ, ಮುಂದಿನ ದಿನಗಳಲ್ಲಿ ಇದ್ದ ಹಾಗಿರದೆ ಕರ್ತನೆ ಆತ್ಮಿಕ ಜ್ಞಾನದೊಂದಿಗೆ ನಮ್ಮ ಅನೇಕ ಕಡೆಗಳಲ್ಲಿ ಸ್ವಾಮಿ ನಿನ್ನ ನಾಮವನ್ನು ಮಹಿಮೆಗೆ ತರುವಂತೆ ನಮ್ಮ ನೀವು ಉಪಯೋಗಿಸಿ ನಡೆಸಿರನ್ನು ಪ್ರಾರ್ಥನೆಪ್ಪ. ಥ್ಯಾಂಕ್ ಯು ಜೀಸಸ್ ತಂದೆ. ದೇವರೇ, ಎಲ್ಲವನ್ನು ವ್ಯವಸ್ಥೆಗೆ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ನಮಗೆ ಪ್ರಾರ್ಥನೆ ಮಾಡಿ ಸಮಯದಲ್ಲಿ ಬೇಡಿ ಬಂದಿದ್ದೇನೆ ನಮ್ಮ ಚೂಡ ತಂದೆ. ಅಮೇನ್ ಅಂಡ್ ಅಮೇನ್. ಪ್ರೈಸ್ ಗಾಡ್.